ಲಾಸ್ಟಕ್ಕೆ ತಮ್ಮಣ್ಣಗೌಡ್ರು ಮಾತಾಡ್ತಾರ್ರಿ. ಅವ್ರು ಆದ ನಂತರ ಸರಿಯಾಗಿ ಎಲ್ಲರಿಗೆ ಶೀರ್ ಬರ್ತಾವು, ನಿಮಗೆ ಪ್ಯಾಂಟ್ ಶರ್ಟ್ ಬರ್ತಾವ ಮತ್ತೊಮ್ಮೆ. ನಮಗೆ ಏನೈತಿದ ಐತಿದ ನಮಗೆ ನಮಗೆ ಸರ್ತೈತ್ರಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬಸವಾದಿ ಶಿವಶರಣರಲ್ಲಿ ಶಿವಯೋಗಿಗಳಲ್ಲಿ ಇವತ್ತು ಅತ್ಯಂತ ಭಾರತದಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಲ್ಲದೆ ವಿಷ್ಣು ಕಂಚಿಯನ್ನು ಶಿವಕಂಚಿಯನ್ನಾಗಿ ಮಾಡಿ ಕಲ್ಲು ಬಸವನಿಗೆ ಕಬ್ಬವನ್ನು ತಿನ್ನಿಸಿ ಇಡೀ ಅಖಂಡ ಭಾರತದಲ್ಲಿ ನಾಳೆ ದಾನಮ್ಮನ ಗುಡಿಯೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಐತೆ, ನಿಮಗೆ ಗೊತ್ತಿಲ್ಲ. ಅಲ್ಲಿ ಮುಂದಿನ ದಿನಮಾನದಲ್ಲಿ ಗುಡ್ಡಾಪೂರ್ವಕ ದೇಶ ಕಂಡಂಥ ಅಪರೂಪದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹಿತ ಬರ್ತಾರತ್ತಂದ್ರೆ ಆ ದಾನಮ್ಮನ ಶಕ್ತಿ ಎಟ್ಟೈತಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ನೋಡ್ಬೇಕಾಕೈತೆ. ಆತ್ಮೀಯರೇ, ತಮ್ಮ ಒಂದು ವಿಡಿಯೋ ಮಾಡೋ ನಂದು. ಮಾನ್ಯ ಒಬ್ಬಗೆ ಫೋನ್ ಕೊಡೋಣ, ಆ ಕಡೆ ತೊಗೊಂಡು ಓಡಿ ಹೋಗ್ಯಾನ, ಮತ್ತು ನಾ ಕೊಡಂಗಿಲ್ಲ ಯಾರ ಕೈಯಾಗ ಮಾಡ್ಲತ್ತೇರಿ. ಹಾಂ, ಅದು ಮಾನ್ಯ ಒಬ್ಬ ಕೊಟ್ಟು ಆ ಕಡೆ ಹೋಗಿಬಿಟ್ಟವ, ಅದಕ್ಕೆ ಹಂಚಿಗೆ ಬರಲ್ಲ ಆಯ್ತು ನನಗೆ. ಹಾಂ, ಆಯ್ತು. ಇಲ್ಲಿ ಕೇಳ್ರಿ, ಈ ದಾನಮ್ಮನ ಗುಡಿಯಾಗ ನಾ 2-3 ಸಲ ಬಂದೀನಿ. ನಿಮ್ಮ ಪ್ರೀತಿ ಪ್ರೇಮ ನನ್ನ ಮ್ಯಾಲೆ ಭಾಳ ಐತಿ. ನಾ ಭಾಳ ಜನರನ್ನ ಮಿಂಗಲಾಗಿ ಹಚ್ಕೋತನ ಭಾಳ. ಅದೊಮ್ಮೆ ಚಲೋನೂ ಆಕೈತಿ, ಒಮ್ಮೆ ಕೆಟ್ಟೂ ಆಕೈತಿ. ಆದರೂ ಸಹಿತ ಏನಪ್ಪ ಆದ್ರೆ ನಿಮ್ಮೂರ ಮೇಲೆ ಅಭಿಮಾನ ಭಾಳ, ಆತ್ಮೀಯತೆ ಭಾಳ ನನಗೆ. ನನ್ನನ್ನು ನಿಮ್ಮೂರಾಗ ತಂದು ಪರಿಚಯ ಮಾಡಿಸಿದವ್ರು ಮೊದಲು ಯಾರಪ್ಪ ಅಂತಂದ್ರೆ ನಾಮದ ಮತ್ತು ಬಗಲೇಸರ್ ಅಂತಕ್ಕಂಥದ್ದು ನಾವು ಮರಿಬಾರ್ದು. ಅವಾಗ ಶಂಭುಲಿಂಗ ಶಾಸ್ತ್ರಿಗಳು ಬಂದಾಗ, ಜಗದ್ಗುರುಗಳು ಬಂದಾಗ ಮೊದಲನೇ ಸಲ ನಾ ಇಲ್ಲಿ ಬಂದಾವ. ಆಮ್ಯಾಲ ಪ್ರವಚನ, ಆಮ್ಯಾಲ ಇದು ಆತು. ಅತಿ ಆತ್ಮೀಯರಂದ್ರೆ ನಾಮದ ಬಂಧುಗಳು ಇವ್ರು. ಮಾತ್ರ ನೀವೇನಿಲ್ಲ ನಾ ಹಿಂಗೆ ಮತ್ತು ಈ ಬಿರಾದರ್ ಹಿಡ್ಕೊಂಡು ಎಲ್ಲ ಕಂಪ್ನಿ ಐತಿ ನನಗೆ. ಇರಲಿ ಆತ್ಮೀಯರೇ, ಇವತ್ತು ಯಾಕೆ ಇಲ್ಲಿ ಕೂಡಿ ನನ್ನ ಯಾಕೆ ಕರ್ಸ್ಯಾರಂದ್ರೆ ಮಾರಾದ್ರ ಭಾರಿ ಪ್ರವಚನ ಮಾಡ್ತಾರು, ಸಿದ್ದೇಶ್ವರ ಅಪ್ಪಗಳಿದ್ದಾಗ ಬಂದಾರ ರಗಡ್ಸಲ. ಮತ್ತೀಗ ರಾಜಕೀಯ ಯಾಕೆ ಮಾಡ್ಲಾಕತ್ತಾರ ಅನ್ಬೇಡ್ರಿ. ನನಗೆ ದೇಶಾಭಿಮಾನ ಭಾಳ ಐತಿ, ನನಗೆ ದೇಶದ ಅಭಿಮಾನ ಭಾಳ. ಅದರೊಳಗೆ ನಾ ಮೊಟ್ಟ ಮೊದಲು ಯಾರ ಮೇಲೆ ಪ್ರೀತಿಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ನಂತರದಲ್ಲಿ ಅತಿ ಪ್ರೀತಿ ನಾ ನರೇಂದ್ರ ಮೋದಿಜಿ ಅವ್ರ ಮೇಲೆ. ಕನ್ನಮಡಿ ಒಳಗೆ ತಮ್ಮಣ್ಣಗೌಡ ಪಾಟೀಲ್ ಬಂದಿದ್ದವ, ಫಡ್ನವೀಸ್ ಅವ್ರು ಬಂದಿದ್ರು ಅವಾಗ. वर नरेंद्र मोदी पाहिजे, हे महाराष्ट्रामध्ये कोण पाहिजे ತಂದು ಕೂಡಲೇ ದೇವೇಂದ್ರ ಪಾहिजे ತಂದು ಕೂಡಲೇ ते घाबऱ्यादವ. ಮ್ಯಾಲ ನರೇಂದ್ರ ಮೋದಿ ಬೇಕು, ಇಲ್ಲಿ ಕೆಳಗೆ ಫಡ್ನವೀಸ್ ಬೇಕು, ನಿಮ್ಮ ಕ್ಷೇತ್ರದೊಳಗೆ ತಮ್ಮಣ್ಣಗೌಡ ಪಾಟೀಲ್ ಬೇಕ ತಿಳ್ಕೊಂಡು ಅಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ, ಅವ್ರು ನಾಳೆ ಇಲ್ಲಿ ಬರೋರ್ದಾರು. ನಿಮ್ಮ ಕ್ಷೇತ್ರದ ಒಂದು ಹೊಸ ಯೂತ್ ಆರ್ ದಿ ಸಾಲ್ಟ್ ಆಫ್ ದಿ ನೇಷನ್ ಯುವಶಕ್ತಿ ಐತೆ ಅವ್ರ ಅಂತ್ಯಾಕ. ಅವ್ರಿಗೆ ಅವರ ತಮ್ಮಣ್ಣಗೌಡ ಪಾಟೀಲ್ ಆರಿಸಿ ಬಂದ ಅಂದ್ರೆ ಯಾರು ಸಪೋರ್ಟ್ ಮಾಡ್ಯಾರಪ್ಪ ಅಂತಂದ್ರೆ ನಾಮದಣ್ಣವ್ರ ಸಪೋರ್ಟ್ದಿಂದ ಆರಿಸಿ ಬಂದಾರ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು ಆತ್ಮೀಯರೇ. ಅಂತ ಒಂದು ದೊಡ್ಡ ನೇತಾ ಇಟ್ಟೋತಿ MLA ಆಗ್ಬೇಕಾಗಿತ್ತು ಅವ್ರು ನಾವಾಗ ಅಂದಾಗ. ಈಗ ಅವ್ರದ್ದು ಇಬ್ಬರು ದಂಪತಿಗಳದಾರು, ಕುಂಡ್ರ ಹೋಗೋನಿ, ಇಬ್ಬರು ದಂಪತಿಗಳದಾರ. ಅವ್ರ ವಿಜುಡ್ ನೋಡ್ನ ಎಷ್ಟು ಚಂದ ಮಾತಾಡ್ತಾನೆ ಈಗ ಸದ್ದವ ಹುಡುಗ. ಒಮ್ಮೆ ತಮ್ಮಣ್ಣಗೌಡನ ಮಾಡ್ರಿ MLA ಶಾಸಕನ, ಮತ್ತೊಮ್ಮೆ ತಮ್ಮಣ್ಣಗೌಡನ ಮಂತ್ರಿ ಮಾಡ್ರಿ, ನಮ್ಮ ವಿಜುನ್ MLA ಮಾಡ್ರಿ ಅಂತಕ್ಕಂಥ ಮಾತನ್ನ ಮೊನ್ನೆ ಅವ್ರ ಮೇಲೆ ಅಭಿಮಾನ ಕೇಳಂಗಿಲ್ಲ. ಒಂದು ಯುವಕರು ಬೇಕು, ಊರೆಲ್ಲ ಹಿಂದಿಂದ ಒಮ್ಮೆ MLA ಆಗ್ರಿ ನೀವು. ಅದಕ್ಕೆ ಆತ್ಮೀಯರಿಗೆ ಅವ್ರು ಯಾಕೆ ಬಂದಾರಪ್ಪ ಅಂತಂದ್ರೆ ಇವತ್ತಿನ ದಿವಸ ಏನಾದರೂ ನಮ್ಮ ಅಖಂಡ ಭಾರತದಲ್ಲಿ ಆ ದಂಡಿ ಹಿಡ್ಕೊಂಡು ಕ್ಯಾ ನಾಮ ಇತ್ತು ಮರ ಮೀರಾ ಸಾಬ್, ಮಿರ್ಜಿ ಮೀರಾ ಸಾಬ್ ಕದ್ ನೋಡ್ರಿ ಅಲ್ಲಿ, ಮಿಕ್ಕಿದಕ್ಕೆ ಮೀರಾ ಸಾಬ್ ಅತ್ತ. ಅದಕ್ಕೆ ಅವ್ರನ್ನ ದಂಡಿ ಕುಡಿಸ್ಯಾರ. ಎಲ್ಲ ಹೋತಪ್ಪ ಅಂದ್ರೆ ನಿನ್ನ ಕಡೆ ಬರ್ತೀವ ತಿಳ್ಕೊಂಡು. ಹಾಂ ಸರ್ಪಂಚ್ ಆ ಮೀರಾ ಸಾಬ್ ಹಿಡ್ಕೊಂಡು ಆ ದಂಡಿಗೆ ಹಾಜಿ ಸಾಬ್ ತಕ ನಮ್ಮ ವಿಜುನ್ ಹಿಡ್ಕೊಂಡು ಇದೇನು ರೌಂಡ್ ಐತೆ ನೋಡ್ರಿ. ಇವರು ದಾಡಿಯವ್ರ ಹೆಸರು ಏನ್ರಿ, ಕಾಯಿ ನಾವು ತುಮ್ಸ ಕೋರೆ ಸಾಹೇಬ್ ಎಷ್ಟು ಚಂದ ಅದಾರ ನೋಡ್ರಿ. ಅವರಿಗೂ ನಿಮ್ಮೆಲ್ಲ ಅಕ್ಕಂದಿರ ಬಳಗಕ್ಕೂ ನೀವು ಈಚೆ ಕಡೆ ನಮ್ಮ ಎಡಕಿನ ಬಲಕ ಹಿಂದೆ ಮುಂದೆ ಎಲ್ಲರಿಗೂ ಒಟ್ಟು ಅನಂತ ಧನ್ಯವಾದಗಳು ಹೇಳಿ ನಾ ಎರಡು ಮಾತು ಹೇಳ್ತೇನೆ. ದಿವ್ಸಕ್ಕೆ 5 ಲಕ್ಷ 10 ಲಕ್ಷ ರೂಪಾಯಿ ಅವ್ರದ್ದು ಖರ್ಚು ಐತಿ ಈಗ ಸದ್ದು. ಇಡೀ 300-400 ಕಿಲೋಮೀಟರ್ ಒಂದು 70, 50, 60, 70, 80 ಹಳ್ಳಿ ತಿರುಗಾಡ್ಬೇಕಾದ್ರೆ ಪಾದಯಾತ್ರೆ ಮಾಡ್ಲತ್ತಾರ. ತಮ್ಮಣ್ಣಗೌಡ ಪಾಟೀಲ್ ಯಾರಂದ್ರೆ ಜಾಡ್ರ ಬಬಲಾದೇವ್ರು, ಚನ್ನಬಸಪ್ಪ ರವಿ ಅಂತಕ್ಕಂಥವ್ರು ಹಿಂದಕ್ಕಿದ್ರು.
ನಮ್ಮ ಭೀಮಾ ನದಿ ದಂಡಿ ಹಿಡ್ಕೊಂಡು ಕೃಷ್ಣಾ ನದಿ ತನಕ ಬ್ಯಾಂಕ್ ಇನ್ನ ಅವಾಗ ಕಾಗದ ಪತ್ರ ತೊಗೊಂಬ ಅದು ತೊಗೊಂಬ ಅನ್ನೋ ಕಾಲಕ್ಕೆ ಅಡಿ ಅಡ್ಸಿ ನಿಮ್ಮ ಖರೀದಿ ಇರಲಿ ಲಗ್ನ ಇರಲಿ ಏನಾರ ಇರಲಿ ಅವಾಗ ಪಟ್ನ ರೊಕ್ಕ ತೆಗೆದು ಕೂಡ ಅವ್ರು ಯಾರಪ್ಪ ಅಂತಂದ್ರೆ ಚನ್ನಬಸಪ್ಪ ರವಿ ಪಾಟೀಲ್ ಅಂತಕ್ಕಂಥ ನಾವು ಮರಿಬಾರ್ದು. ಅವ್ರ ಮೊಮ್ಮಗ ಅದಾರ ಇವರು. ಅವಾಗ ಈ ಮನೆತನ ಒಂದು ದಾನಕ್ಕೆ ಹೆಸರಾದ ಮನೆತನ, ಬಡವರ ಅಂತಃಕರಣಕ್ಕೆ ನಿಲ್ತಕ್ಕಂಥ ಮನೆತನ. ಈಗಾದ್ರೂ ಅವ್ರನ್ನ ಇಲ್ಲಿ ನಾಮದವ್ರ ಲಗ್ನಕ್ಕೆ ಬಂದಾಗ ಇಲ್ಲಿ ಬಬಲಾದಿ ಮಠದಾಗ ಕೂತಾಗ ಹೇಳ್ರಿ, ಮಹಾರಾಜ್ರ ಕ್ಯಾನ್ಸರ್ದು ಏನ್ರೇ ಇದ್ರೆ ಹೇಳ್ರಿ ನಾ ಫ್ರೀ ಮಾಡಿಸ್ಕೊಡ್ತಾನೆ, ಹಾರ್ಟ್ದು ಏನ್ರೇ ಇದ್ರೆ ಹೇಳ್ರಿ ನಾ ಫ್ರೀ ಮಾಡಿಸ್ಕೊಡ್ತಾನೆ, ಕಿಡ್ನಿದು ಏನ್ರೇ ಇದ್ರೆ ಹೇಳ್ರಿ. ಕರ್ನಾಟಕ ಮಹಾರಾಷ್ಟ್ರ ಅಲ್ಲ, ಯಾರೇ ಇದ್ರು ಮನುಷ್ಯನೇ, ಮಾನವನೇ. ಅದಕ್ಕೆ ಏನಾರು ತೊಂದರೆ ಇದ್ರು ಸಹಿತ ನನಗೆ ಹೇಳ್ರಿ, ನನ್ನ ಸ್ವಂತ ಖರ್ಚಲೇನ ಮಾಡಿಸ್ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರಂದ್ರೆ ಇನ್ನ ಎಂತ ಅಂತಃಕರಣ ಬೇಕು ಮನುಷ್ಯಾಗ. ನಾವು ಯಾರೇ ದವಾಖಾನೆ ಹೋಗೋದ್ರಿ ವಾರ್ಯಾಗ ಹೋಗ್ತೀವಿ ಬೆನ್ನಿಗಿನ ಹತ್ತಿತ್ತ ತಿಳ್ಕೊಂಡು. ಇಂಥ ಅಂತಃಕರಣ ಮನುಷ್ಯ ಈ ಭಾಗದೊಳಗೆ ಈ ಪಾದಯಾತ್ರೆ ಮಾಡಿ ನಿಮ್ಮೆಲ್ಲರನ್ನ ಮುಖ ನೋಡಿ ಪರಿಚಯಿಸಿಕೊಂಡು ನನ್ನನ್ನು ನೀವು ಆರಿಸ್ತಂದ್ರಪ್ಪ ಅಂತಂದ್ರೆ ಸದಾ ನಿಮ್ಮ ಸೇವಾಕ ನಿಲ್ಲುತ್ತನು ಅಂತಕ್ಕಂಥದ್ದು ಅವರಲ್ಲಿ ಒಂದು ಹೃದಯವಂತಿಕೆ ಐತಿ ಮತ್ತು ಯುವಶಕ್ತಿ ಐತಿ. ಆ ಯುವಶಕ್ತಿಗೆ ಮತ್ತು ಹೃದಯವಂತಿಕೆಗೆ ನೀವು ಬೆನ್ನು ಹತ್ತಿರಿ ಅಂದ್ರೆ ಗ್ಯಾರಂಟಿ ತಮ್ಮಣ್ಣಗೌಡ ಆರಿಸಿ ಬರೋದಕ್ಕೆ ಪಕ್ಕ ಐತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಪಾದಯಾತ್ರೆ ಒಳಗೆ ಎಷ್ಟು ಶಕ್ತಿ ಇದೆ ತಿಳ್ಕೊಂಡು ಒಂದು 5-10 ಮಿನಿಟ್ನಾಗ ಹೇಳಿ ಮುಗಿಸ್ತಾನ. ಯಾಕೆ ಟೈಮ್ ನೋಡಿ 8:30 ಆತು. ಯಾವಾಗ ಕೊಡ್ತಾರ ಅಂತ ನೀವು ಹಿಂಗೆ ಗದ್ದಲ ಮಾಡಬೇಡ್ರಿ. ನಮ್ಮಲ್ಲಿ ಕರ್ನಾಟಕದಾಗ ದಣಿ ಹಿಡ್ದೈತೆ ಆಧಾರ್ ಕಾರ್ಡ್ ಅದ. ಆಧಾರ್ ತೊಗೊಂಡು ನಿತ್ರು ಅಂದ್ರೆ ಗಂಡಸರಿಗೆ ಜಾಗ ಕೊಡುವಲ್ರಿ, ಯಾರಿಗೆ ಜಾಗ ಕೊಡುವಲ್ರ. ನನ್ನ ಆಧಾರ ನಿನ್ನ ಆಧಾರ, ಅದನ್ನು ಆಧಾರ ಬಂದ್ ಮಾಡೋರ್ದಾರ. ಮಾನ್ಯ ಒಬ್ಬ ಹೆಣ್ಮಗಳು ನೋಡ್ರಿ ಕಿಟಕಿಯಾಗಿನ ಜಗದ್ ನೋಡ್ರಿ ದಮ್ಮನಕ್ಕೆ ಆಕಿನ ಜಕ್ಕೊಂದು ಒಳಗೆ ತೊಗೊಂಡು ಹಿಂಗೆ ಒಳಗೆ ಬರೋದ್ರ ಕೈಯಾನ ಆಧಾರ ತಳಗೆ ಬೆತ್ ನೋಡ್ರಿ. ಆಟೋತ್ಗೆ ಕಂಡಕ್ಟರ್ ಸೀಟಿ ಹೊಡೆದ ನನ್ನ ಆಧಾರ ಅಂತ ಅಲ್ಲೇ ಸಿದ್ದರಾಮಯ್ಯ ಹೇಳೋಗ ಇನ್ಯಾ ಕಡೆ ನಿನಗಳೇ ಸಾಂಗ್ಟಾಕತ್ತೆ ಯಪ್ಪ ಅಂದ್ರೆ ಮತ್ತೆ ಏನು ಮಾಡೋದು, ಜಾಗ ಹಿಡ್ಕೊಂಡು ಕೂತಿದ್ದೀವಿ ಡಬಲ್ ಅದಿ ಕ್ವಿಂಟಲ್ ಗಟ್ಲೆ ಏನು ಮಾಡಲಿ ಇನ್ನ. ಹಿಂಗಾಗಿ ನಮ್ಮಲ್ಲಿ ಆಧಾರ ಎಲ್ಲ ಸಾಕಾಗೈತ್ರಿ. ಅದಕ್ಕೆ ಇಲ್ಲಿ ಇವ್ರು ಬಂದ ಬಳಕ ಹೆಂಗೆ ಆಕೈತಿ ಅಂದ್ರೆ ನಾ ಹೇಳ್ತೇನೆ, ಸ್ವಲ್ಪ ಕೇಳ್ರಿ. ಪಾದಯಾತ್ರೆಯೊಳಗೆ ಎಷ್ಟು ಶಕ್ತಿ ಐತಿ. ಈ ಯುದ್ಧ ಅಂತಕ್ಕಂಥದ್ದು ನಡೀದ ಇದೆ. ಜೀವನ ಏಕ ಸಂಘರ್ಷ ಅಂತ ಹೇಳ್ತಾರಲ್ಲ, ಜೀವನ ಏಕ ಯುದ್ಧ ಹೈ. ಅದಕ್ಕೆ ಒಂದೇನಪ್ಪಾ ಅಂದ್ರೆ ಜೀವನ ಏಕ ಕ್ರಿಕೆಟ್ ಹೈ. ಜೀವನ ಅಂದ್ರೆ ಕ್ರಿಕೆಟ್ ಇದ್ದಂಗ ಹೆಂಗೈತಿ ನೋಡ್ರಿ ಅದ. ಅಂಪೈರ್ ಏಕ ಯಮ್ ಹೈ, ಕೈ ಮಾಡಿದ್ರೆ ಹೋಗೇ ಬಿಡುದು ಖಲಾಸ್ ಔಟ. ಬಲ್ಲೆ ಏಕ ಸಾಧಕ ಹೈ, ಹೊಡ್ಯಾವ ಸಾಧಕ ನಾನು ಮೊನ್ನೆ ಕಪ್ ತಗೊಂಬಂದ್ರೆ ನೋಡ್ರಿಲ್ರಿ ನಮ್ಮ ಇಂಡಿಯಾದವ್ರು. ಬಲ್ಲೆ ಏಕ ಸಾಧಕ ಹೈ, ಅಂಪೈರ್ ಏಕ ಯಮ್ ಹೈ, ಜೀವನ ಏಕ ಸಂಘರ್ಷ ಯುದ್ಧ. ನೋಡ್ರಿ ಶತ 100 ಹೊಡಿತಾರಲ್ಲ, 100 ಹೊಡಿದೊಂದು ಆಯುಷ್ಯ ಐತಿ ಮನುಷ್ಯ ಅಂದ. ಆದ್ರೆ ವಿಕೆಟ್ ಯಾವಾಗ ಬೀಳ್ದ ನಾವೇನ್ಪಾ ಮಾಡ್ಬೇಕಂದ್ರ ಕೃಷ್ಣ ಪರಮಾತ್ಮ ಕರದಕ್ಕೆ ಏನ್ ಬಹಳ ದೊಡ್ಡ ಸೈನ್ಯ ಐತಿ ನಿಮ್ ಮ್ಯಾಲ ಐತಿ. ಖರೆ ನೀವು ಅಲ್ಲಿ ತನಕ ಒಂದು ಪುಣ್ಯದ ಕೆಲಸ ಮಾಡ್ರಿ. ಪರೋಪಕಾರಾರ್ಥಂ ಇದಂ ಶರೀರಂ ಆಯ ಪರಪೀಡಂ ಪರೋಪಕಾರಾಯ ಪುಣ್ಯಂ ಅಂತೇಳಿ ಹೇಳುವಂಗ ಒಂದು ಪುಣ್ಯದ ಕಾರ್ಯ ನೀವು ಮಾಡ್ರಿ ಅಂದ್ರೆ ನಿಮಗೆ ಯುದ್ಧದೊಳಗೆ ಜಯ ಆಕತಿ. ಏನ್ ಮಾಡೋನ್ರಿ ಅದು 24 ಜ್ಞಾನ ಯಜ್ಞಗಳನ್ನು 24 ಯಜ್ಞಗಳನ್ನು ನೀವು ಮಾಡ್ರಿ ಅಂದ್ರ 24ನೇ ಯಜ್ಞಕ್ಕೆ ಇಲ್ಲೊಂದು ಗಂಟೆ ಕಟ್ರಿ. ಆ ಯಜ್ಞ 24 ಯಜ್ಞ ಪೂರ ಆದವರ ಗಂಟೆ ತಂತಾನ ಹೊಡಿತೈತಿ. ಏ ಛೋಕ್ರ ಅಸ ಕರುಣ ಕೊರೆ ಗಪ್ಪ ಸರಿ ಸುಮ್ಮ ಅಪ್ಪಿ ಏವಿ ಅವನು ಆ ಹುಡುಗನ ಮುಗನ್ಯಾಗ ಮಲ ಹೊಂಟು ವರ್ಷ ಒಟ್ಟು ಸುಮ್ಕೊಂಡ್ರು ಹುಡುಗರೇ. ಹಿಂಗೆ ಹೇಳಿದ ಕೂಡಲೇ ಕೃಷ್ಣ ಪರಮಾತ್ಮನ ಮಾತಿಗೆ ಎಲ್ಲರೂ ಒಪ್ಪಿಕೊಂಡು 23 ಯಜ್ಞಗಳನ್ನ ಮಾಡ್ರು. 24 ಯಜ್ಞಗಳನ್ನ ಮಾಡ್ರು, ಗಂಟೆ ಮಾತ್ರ ಹೊಡಿಲಿಲ್ಲ. ಕೃಷ್ಣ ಪರಮಾತ್ಮ ಹೇಳ್ಯಾನ ಗಂಟೆ ಹೊಡಿದೆ ತಿಳ್ಕೊಂಡು ಇದು ಯಾಕೆ ಹೊಡಿಲಿಲ್ಲ ಚಿಂತೆ ಬಿತ್ತು ಎಲ್ಲರಿಗೆ. ಅವಾಗ ವಿಚಾರ ಮಾಡ್ರು, ಯಾರನ್ನೋ ಒಬ್ರನ್ನ ಮರ್ತೀವಿ ನಾವು. ಅದೇ ಊರ ಯಾರನ್ನ ಮರ್ತೀವಿ ಯಜ್ಞಕ್ಕೆ ಅಂದ ಕೂಡ್ಲೆ, ಯಜ್ಞ ಪೂರ್ಣಾವತಿ ಕೊಡು ಕಾಲಕ್ಕೆ ಒಬ್ರನ್ನ ಮರ್ತೀವಿ ಅಂದ ಕೂಡ್ಲೆ ದುರ್ವಾಸ ಮುನಿಗಳನ್ನ ಮರ್ತೀವಿ. ಅವ್ರನ್ನ ಕರ್ಕೊಂಬರ ತಿಳ್ಕೊಂಡು ಎಲ್ಲರೂ ಹೋದ್ರ. ಅರ್ಜುನವಾದ, ನಕುಲವಾದ, ಸಹದೇವಾದ, ಧರ್ಮವಾದ, ಭೀಮ ಬಲಿಷ್ಠವಾದ ಎಲ್ಲ ಹೋದ್ರು. ಯಾರು ಹೋದ್ರು ಬರಲಿಲ್ಲ. 5 ಲಕ್ಷ ಟಿಕೆಟ್ ಹೇಳ್ತಾನ. ಯಾರು ಹೋದ್ರು ಬರಲ್ದಂಗ ಕಡಿಕ ಪತಿವ್ರತೆಯಲ್ಲಿ ಒಬ್ಬಕ್ಕೆ ಯಾರಪ್ಪ ಅಂದ್ರೆ ದ್ರೌಪದಿ. ಏ ಹುಡುಗರೇ ನೀವು ಕುಂಡ್ರು, ನಿಮಗೊಂದು ಶರ್ಟ್ ಅದಾವ ಸುಮ್ಕೊಂಡ್ರಿ. ಕೊಡ್ತೈತಿ ನಿಮ್ಗೆ ಸ್ಕರ್ಟ್ ಆಗಿರಟ ಎಲ್ಲ ಅದಾವ ಸುಮ್ಕೊಂಡ್ರು. ಕಡಿಕೆ ಯಾರು ಹೋದ್ರು ದ್ರೌಪದಿ ಹೇಳ್ತಾಳೆ, ನಾವು ಇವತ್ತಿನ ದಿವಸ 24 ಯಜ್ಞೆ ಮಾಡೋ ಕಾಲಕ್ಕೆ ದಿನ ನಾಮಸ್ಮರಣೆ ಮಾಡ್ಲಾತನ. ನಾಮಸ್ಮರಣ ಜನಾವೇ ನಿರಂತರ ಹೇ ಪುಣ್ಯ ಶರೀರಿ ಅನ್ನುವಂಗ
ನಾ ನಾಮಸ್ಮರಣೆ ಮಾಡಿನ, ದುರ್ವಾಸ ಮುನಿಗಳ ಕಡೆ ನಾ ಪಾದಯಾತ್ರೆ ಮಾಡ್ಕೋತ ಬರಗಾಲೆ ಹೋಗ್ಕನ್ನ ಕೇಳ್ರಿ. ಬೋಲು ನಕರೆ ಹಸಕಾಯ್ರೆ ಸುಮ್ಕೊಂಡ್ರು ಹಣಿಮೆ ಹಂಗ್ಯಾಕೆ ಮಾಡ್ಲತ್ತಿ. ಹಾದಳಕ್ಕೆ ಹೆಣ್ಮಗಳು ಬರಿಗಾಲೆ ನಡ್ಕೋತ ಹಾದ ಕೂಡ್ಲೆ ದುರ್ವಾಸ ಮುನಿಗಳಿಗೆ ಉದ್ದಕ ಸಾಷ್ಟಾಂಗ ಬಿದ್ದಳು. ಯಾರು ನೀ ತಂದು ಕೂಡ್ಲೆ ಅತಿರಥ ಮಹಾರಥ 3 ಲೋಕದ ಗಂಡನಾದಂಥ ಅರ್ಜುನ ಪತ್ನಿ ಬಂದನು, ಪಂಚ ಪಾಂಡವರನ್ನ ಪತಿ ಸತಿ ಬಂದನು. ನೀವು ಹೇಳ್ರಿ ನಮ್ಮ ಯಜ್ಞಕ್ಕೆ ಬರ್ಬೇಕಂತ ಅಂದ ಕೂಡಲೇ ನಾ ಬರೋದಿಲ್ಲ ಅಂದವ್. ನಾ ದುರ್ವಾಸ ಮುನಿ ಅಂದ್ರೆ ಏನ್ ಹಾಕಿರ್ವಲ್ರಿ ನೀವು ಬರಬೇಕಂದ್ರೆ ಏನ್ ಕೆಲಸ ಮಾಡೀನಿ ಅಂತಾದ್ ಬರ್ಬೇಕಾದ್ರ ನಾ ಅಲ್ಲಿ ಹಿಡಿದಿಲ್ಲಿ ತನಕ ಪುಣ್ಯ ಮಾಡೀನಿ. ಇವತ್ತು ನಿಮ್ಮ ಆಶ್ರಮಕ್ಕನ 10 ಕಿಲೋಮೀಟರ್ ಗಟ್ಲೆ ಪಾದಯಾತ್ರೆ ನಡ್ಕೋತ ಬಂದನ್ನ. ನನ್ನ ಕಾಲ ಗುಳ್ಳೆದ್ದಾವ, ನನ್ನ ಕಾಲೊಳಗೆ ಚಪ್ಪಲಿಲ್ಲ, ಬರಿಗಾಲೇ ಬಂದನ, ಹಂಗ ಬಂದಿಲ್ಲ. ನಾ ಪ್ರತಿಯೊಂದು ಹೆಜ್ಜೆಗೆ ದುರ್ವಾಸ ಮುನಿಗಳದು ಕೃಷ್ಣ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊತ ಬಂದನು. ನೀವು ಬರ್ತೀರೋ ಇಲ್ಲೋ ತಂದು ಕೂಡ್ಲೆ ಅಂದ್ರ ನೀ ಪಾದಯಾತ್ರೆ ಯಾವಾಗ ಮಾಡ್ಕೋತ ಬಂದಿ ಅಂದ ಬಳಕ, ನೀ ನಾಮಸ್ಮರಣೆ ಮಾಡ್ಕೋತ ಬಂದಿ ಅಂದ ಬಳಕ ನಾ ಬರ್ತನ್ ನಡಿಯತ್ತಂದು ಕೂಡ್ಲೆ ಅವಾಗ ಅಲ್ಲಿ ದುರ್ವಾಸ ಮುನಿಗಳ ಅಲ್ಲಿ ಎದ್ದು ನಿತ್ರ ಬರ್ಲಾಕ ಅಟೋತ್ಗೆ ಇಲ್ಲಿ ಗಂಟೆ ಹೊಡಿಲಾತಿತ್ತ. ತಾಕತ್ ಎಟ್ಟೈತೆ ಪಾದಯಾತ್ರೆ ಒಳಗೆ. ಅಂತ ಶಕ್ತಿ ದ್ರೌಪದಿ ಅಂತಕ್ಕಂಥಕ್ಕಿಂದ ಏನಪ್ಪಾ ಅಂದ್ರೆ ಹೆಂಗ ಅವ್ರಿಗೆ ಯುದ್ಧದೊಳಗೆ ಜಯ ಆತು ಸಿಕ್ತು ಅಂತಕ್ಕಂಥ ಮಾತನ್ನು ಇವತ್ತು ನಾ ಹೇಳುತ್ತಾ, ತಮ್ಮನಗೌಡ ಪಾಟೀಲ್ ಅವ್ರು ಯಾಕೆ ಬಂದಾರಪ್ಪ ಅಂದ್ರೆ ಪಾದಯಾತ್ರೆನೂ ಆತು, ಒಂದು ಪುಣ್ಯನೂ ಆತು. ಯತ್ರ ನಾರಿಯಸ್ತು ಪೂಜ್ಯಂತು ತತ್ರ ರಮಂತಿ ಹಿ ದೇವಾತ್ ನಮ್ಮ ಶಾಸ್ತ್ರ ಹೇಳ್ದತಿ. ಎಲ್ಲಿ ನಾರಿಯರಿಗೆ ನಾವು ಗೌರವ ಕೊಡ್ತೀವೋ, ಎಲ್ಲಿ ತಾಯಿಯವರನ್ನು ಹೆಣ್ಮಕ್ಳ ತಾಯಿ ಅಂತ ನೋಡುತ್ತೇವೆಯೋ, ಎಲ್ಲಿ ಅವ್ರಿಗೆ ಒಂದು ಸೀರೆ ಉಡಿಸಿ ಒಂದು ಕುಂಕುಮ ಹಚ್ಚಿ ಅವ್ರು ಉಡಿ ತುಂಬಿದೀವತ್ತಂದ್ರೆ ಇಡೀ ಜಗತ್ತಿನ ಆಶೀರ್ವಾದ ಅವ್ರೊಳಗೆ ಆಕತಿ, ಎಲ್ಲ ಶಕ್ತಿಗಳು ಅವ್ರಿಗೆ ಬರ್ತಾವ ತಿಳ್ಕೊಂಡು ನಿಮ್ಮನ್ನು ತಾಯಿ ಅಂತ ನೋಡ್ಲಾಕ ಏನಪ್ಪಾ ಅಂದ್ರೆ ಅವು ಬಂದಾನ ತಮ್ಮಣ್ಣಗೌಡ. ಮೊನ್ನೆ 1 ತಿಂಗಳಾತ ಅವ್ರ ತಾಯಿಯವ್ರು ತೀರ್ಕೊಂಡಾರ. ಅವ್ರ ತಾಯಿಯವ್ರು ತೀರ್ಕೊಂಡ್ರು ಸಹಿತ ನನ್ನ ತಾಯಿ ಹೋಗ್ಲಿ ಖರೆ. ನೋಡ್ರಿ, ನರೇಂದ್ರ ಮೋದಿ ಅವ್ರು ಮೊನ್ನೆ ತಾಯಿ ಹೋಗಿದ್ರು. ಅವ್ರು ಮೊನ್ನೆ ಆರಿಸಿ ಬಂದ ಕೂಡಲೇ ಒಂದು ಮಾತು ಹೇಳ್ರಿ, ಅವ್ರು ನನ್ನ ತಾಯಿ ತೀರ್ಕೊಂಡು ಸ್ವಲ್ಪ ದಿನ ಆತ ಖರೆ, ಆದ್ರೂ ನನ್ನ ತಾಯಿ ಜೀವಂತದಾಳತ್ ನರೇಂದ್ರ ಮೋದಿಜಿಯವ್ರು ಹೇಳ್ರಿ. ಎಲ್ಲಿದಾಳತ್ ಕೇಳಿದ ಕೂಡಲೇ ನಿಮ್ಮೆಲ್ಲರ ರೂಪದಲ್ಲಿ ನನ್ನ ತಾಯಿ ಜೀವಂತದಾಳ ಅಂತಕ್ಕಂಥ ಮಾತನ್ನು ನರೇಂದ್ರ ಮೋದಿಜಿಯವ್ರು ಹೇಳ್ತಾರೆ. ಮಾಕಿ ಕದಮೋಕಿ ನೀಚೆ ಜನ್ನತೈ ತಿಳ್ಕೊಂಡು ಇಸ್ಲಾಂದೊಳಗೆ ಹೇಳ್ತೈತಿ. ತಾಯಿ ಪಾದದ ಕೆಳಗೆ ಏನಪ್ಪಾ ಅಂತಂದ್ರೆ ಸ್ವರ್ಗ ಐತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನರೇಂದ್ರ ಮೋದಿ ಅವರು ಈಗ ಒಂದು 7-8 ವರ್ಷದಿಂದ ಪಾಕಿಸ್ತಾನದ ಹಿಂದಿನ ಮಂತ್ರಿ ಇದ್ದಾಗ ಅವ್ರ ತಾಯಿಗೆ ಏನು ಪ್ರೊಟೆಕ್ಷನ್ ಇಲ್ದ ಹೋಗಿ ಭೇಟಿಯಾಗಿ ಅವ್ರ ತಾಯಿ ಏನಪ್ಪಾ ಅಂತಂದ್ರೆ ಆಶೀರ್ವಾದ ತೊಗೊಂಬಂದವ. ಯುದ್ಧ ನಡೆದಾಗ ಅವಾಗ ತಣ್ಣಗಾದವ, ಪಾಕಿಸ್ತಾನ ಮಂತ್ರಿ ತಣ್ಣಗಾದವ. ನಾ ನಿನ್ನ ಸಂಬಂಧ ಬಂದಿಲ್ಲ, ಪ್ರಧಾನಿ ನಿನ್ನ ಸಂಬಂಧ ಬಂದಿಲ್ಲ, ನಿನ್ನ ತಾಯಿ ನೋಡ್ಲಾಕ, ನಿನ್ನ ತಾಯಿ ಆಶೀರ್ವಾದ ತೊಗೊಂಡು ಹೋಗ್ಲಾಕ ಬಂದನ ಅಂತಕ್ಕಂಥ ಮಾತನ್ನು ಹೇಳ್ತಾನಂದ್ರೆ ಒಂದು ಪಾಕಿಸ್ತಾನಕ್ಕೆ ಹೋಗಿ ಎಷ್ಟು ಶಕ್ತಿ ಐತಿ ನಮ್ಮ ನರೇಂದ್ರ ಮೋದಿಜಿ ಅವ್ರದಂದ್ರೆ ಹಗರ ಶಕ್ತಿ ಅಲ್ಲ. ಅದಕ್ಕೆ ತಮ್ಮಣ್ಣಗೌಡ ಪಾಟೀಲ್ ಅವರು ನಿಮ್ಮೆಲ್ಲರಿಗೂ ಒಂದು ಸೀರೆ ಉಡಿಸಿ ನಿಮ್ಮೆಲ್ಲರ ಆಶೀರ್ವಾದ ತೊಗೊಂಡು ಮುಂದಿನ ದಿನಮಾನಗಳಲ್ಲಿ ಅವ್ರು ಏನಪ್ಪಾ ಅಂದ್ರೆ ಆರಿಸಿ ಬಂದರು ಅಂದ್ರೆ ಈ ಕ್ಷೇತ್ರದಲ್ಲಿ ಬಾಕಿ ಉಳಿದ ಕೆಲಸ ಎಲ್ಲನೂ ಮಾಡ್ತಾರೆ. ಅದ್ರಾಗ ಸಂಶಯನೇ ಇಲ್ಲ. ನನಗೇನು ಅವ್ರು ರೊಕ್ಕ ಕೊಟ್ಟಿಲ್ಲ, ನೀವು ಹಿಂಗೆ ಪ್ರಚಾರ ಮಾಡಿರೋದು ಹೇಳಿಲ್ಲ. ನನಗೆ ಅಖಂಡ ಭಾರತದ ದೇಶಾಭಿಮಾನ ಐತಿ. ಇಲ್ಲಿರ್ತಕ್ಕಂಥ ಜಾತಿ ಮತ ಪಂಥ ಅಲ್ಲಾರ್ದ ಎಲ್ಲರೂ ನಮ್ಮವರು ಅಂತಕ್ಕಂಥದ್ದು ನನಗೆ ಕಲ್ಪನಾ ಐತಿ. ನಾ ಎಲ್ಲ ಇಸ್ಲಾಂ ಓದಿನಿ, ಕುರಾನ್ ಓದಿನಿ, ಎಲ್ಲ ಓದಿನಿ, ಇಂಜಿಲ್ ಓದಿನಿ, ಪುರಾಕ್ ಓದಿನಿ. ಆಮೇಲೆ ಯಾವುದೇ ಹಕ್ಕು ಗೊತ್ತೈತಿ, ನನಗೆ ಅನಲ್ ಹಕ್ಕು ಗೊತ್ತೈತಿ, ಮುಸಲ್ರಿಗಿಂತ ಹೆಚ್ಚು ನನಗೆ ಗೊತ್ತೈತಿ. ಏನ್ರ ಬೇಕಾದ್ರೆ ನನಗೆ ಕೇಳ್ರಿ ನೀವು. ಅದಕ್ಕೆ ಅವರ ಇವತ್ತಿನ ದಿವಸ ಇಂಥ ತಮ್ಮಣ್ಣಗೌಡ ಪಾಟೀಲ್ ಅವರು ನಿಮಗೆ ಯಾಕೆ ಸೀರೆ ಉಡಿಸ್ತಾರ ಒಂದು ಸಣ್ಣ ಉದಾಹರಣೆ ಹೇಳಿಬಿಡ್ತಾನೆ. ಗಾಂಧೀಜಿಯವರು ನಮ್ಮ ದೇಶ ಕಂಡಂಥ ಅಪರೂಪದ ಒಬ್ಬ ಮಹಾನ್ ತ್ಯಾಗಿ ಮಹಾತ್ಮ. ಹಿಂಗೆ ಹಾದು ಹೊಂಟಿದ್ರು ಅವ್ರು. ಹಳದಾಗ ಒಂದು ಮುದುಕಿ ಸ್ನಾನ ಮಾಡ್ಲತ್ತಿತ್ತು, ಬಡು ಮುದುಕಿ, ಬಾಯಾಗ ಜೋಲು ಬೀಳ್ತೈತಿ, ಕಣ್ಣಾಗ ಪಿಚ್ಚು ಬರಲ ಐತಿ, ಶೀರಿ ಇಲ್ಲ, ಹರಕ ಶೀರಿ, ಅರ್ಧ ಸೀರೆ ಉಟ್ಕೊಂಡು ಜಳಕ ಮಾಡ್ಯಾಳು, ಇನ್ನು ಅರ್ಧ ಒಗಿಲ್ ಹತ್ತಾಳು. ಗಾಂಧೀಜಿಯವ್ರು ನೋಡ್ಲ ಹತ್ರ, ಯಾಕೆ ಅಜ್ಜಿ ಹಂಗ್ಯಾಕೆ ಮಾಡ್ಲತ್ತಾಳ ಅಂದ ಕೂಡಲೇ, ಅರೇ ಮಹಾತ್ಮ ಆಕೆಗೆ ಶೀರಿಲ್ಲ, 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 ಹಿಂಗ್ಯಾಕೆ ಮಾಡ್ಲತ್ತಾಳ, ಇಂದ ಅರ್ಧ ಉಟ್ಕೋತಾಳ್ರಿ ಯಾಕೆ, ನಾಳೆ ಅರ್ಧ ಉಟ್ಕೋತಾಳೆ, ಈಗ ಒಣಗಿಸ್ಲಾತ್ತಾಳ ಅರ್ಧ ಅಂದ ಕೂಡಲೇ ನಾ ಇಂದ ಅಂಗಿ ಕಡಿತದೆ ತಿಳ್ಕೊಂಡು ಪ್ಯಾಂಟ ಕೋಟ ಎಲ್ಲ ತೆಗೆದಿಟ್ಟು ಪಂಚೆ ಸುತ್ತಕೊಂಡು ಬಂದು ಇಡೀ ಅಖಂಡ ಭಾರತದ ನಾರಿಯರಿಗೆ, ಇಡೀ ಅಖಂಡ ಪುರುಷರಿಗೆ ಮೈ ಮ್ಯಾಲ ಬಟ್ಟೆ ಸಿಗುತ್ತದೆ, ನಾ ಬಟ್ಟೆನ ಹಾಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವ್ರು ಹೇಳ್ದಂಗೆ. ಅದಕ್ಕೆ ನಮ್ಮ ತಮ್ಮಣ್ಣಗೌಡ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿಯೊಬ್ಬ ನಾರಿಯರಿಗೆ, ಪ್ರತಿಯೊಬ್ಬರ ಪುರುಷರಿಗೆ, ಪ್ರತಿಯೊಬ್ಬರ ಕಡುಬಡವರಿಗೆ, ಪ್ರತಿಯೊಬ್ಬ ದೀನ ದಲಿತರಿಗೆ, ರೋಗಿಗಳಿಗೆ ಎಲ್ಲರೂ ನಿರೋಗಿಯಾಗಿ ಆರೋಗ್ಯ ಇರಲಿ, ಎಲ್ಲರೂ ಸಂಪೂರ್ಣ ಆನಂದದಿಂದ ಇರಲಿ ತಿಳ್ಕೊಂಡು ಅವ್ರ ಇಚ್ಛೆ ಐತೆ ಅವ್ರದ್ದು. ಅಂಥ ಇಚ್ಛೆಯನ್ನು ಪೂರೈಕೆ ಮಾಡ್ಲಿಕ್ಕೆ ಸಲುವಾಗಿ ಅವರ ತಾಯಿ ತೀರ್ಕೊಂಡಾಳು 1 ತಿಂಗಳಾತು. ಅವರ ತಾಯಿಯನ್ನು ನಿಮ್ಮೆಲ್ಲರ ಹೃದಯದಲ್ಲಿ, ನಿಮ್ಮೆಲ್ಲರ ಮುಖದಲ್ಲಿ ಅವರು ಸ್ವತಃ ಕಾಣ್ಲಾತ್ಯಾರು. ಅಂಥ ನಿಮ್ಮಂಥ ತಾಯಿಯವರ ಆಶೀರ್ವಾದ ಅವ್ರ ಮ್ಯಾಲಿರಲಿ, ಇಂಥ ಗಣ್ಯರ ಆಶೀರ್ವಾದ ಇರಲಿ. ಈ ವೇದಿಕೆ ಮೇಲೆ ಕೂತಂಥ
ಇವರೆಲ್ಲರ ಆಶೀರ್ವಾದ ಬಲದಿಂದ ಅವ್ರ ಈ ಸಲ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಆಮದಾರ ಅತಾರು, ನಮ್ಮಲ್ಲಿ ಶಾಸಕರತಾರು, ಆಗಿ ಆರಿಸಿ ಬಂದರು ಅಂದ್ರೆ ಈ ದೇಶಕ್ಕೊಂದು ಶಕ್ತಿ ಬರ್ತೈತಿ. ಅವ್ರು ಜಾತ್ಯತೀತ ಮನುಷ್ಯ ಆದಾರು, ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಅದ. ನಾವು ಇಲ್ಲೊಬ್ಬ ಅಬ್ಸಲದ್ದು ಕಲ್ಲೆತ್ತ ಅವಾಗ ಎಷ್ಟೋ ದುಡ್ಡು ಕೊಟ್ಟು ಅವಾಗ ಎಷ್ಟೋ ಸಹಾಯ ಮಾಡಿ ನಮ್ಮ ನಾಡಿನ ನಮ್ಮ ಊರಿನ ಕೀರ್ತಿ ಬರಲ್ಲ ತಿಳ್ಕೊಂಡು ಅವಾಗ ಅಗದಿ ಏನಪ್ಪಾರ ಹೆಲ್ಪ್ ಮಾಡ್ತಕ್ಕಂಥವ್ರು ನಮ್ಮ ತಮ್ಮಣ್ಣಗೌಡ ಪಾಟೀಲ್ ಅಂತಕ್ಕಂಥವ್ರು. ಅವರು ಕ್ರೀಡಾಳು ಪ್ರೀತಿ ಮಾಡ್ತಾರು, ಕೃಷಿಕೋ ನಾಸ್ತಿ ದೇಶ ಬಿಕ್ಕುವ ತಿಳ್ಕೊಂಡು ಕೃಷಿಕರನ್ನು ಪ್ರೀತಿ ಮಾಡ್ತಾರು. ಮಹಿಳೆ ಅಂತಕ್ಕಂಥವ್ರು, ಮಹಿಳೆ ಅಂದ್ರೆ ಸಾಮಾನ್ಯ ಅಲ್ಲ, ಆಕೆ ಮಾತೃ ಸ್ವರೂಪ ತಿಳ್ಕೊಂಡು ಅವ್ರಿಗೆ ಕುಂದು ಕೊರತೆ ಆಗಲಾರ್ದಂಗೆ ಎಲ್ಲರನ್ನ ಹಿಡ್ಕೊಂಡು ಎಲ್ಲರನ್ನ ಪ್ರೀತಿ ಮಾಡಿ ಮುಂದುವರ್ಸ್ತಕ್ಕಂಥ ಶಕ್ತಿ ಯಾರಲ್ಲಿ ಇರಿದ್ರೆ ಅವ್ರು ನಮ್ಮ ತಮ್ಮಣ್ಣಗೌಡ ರವಿ ಪಾಟೀಲ್ ಐತಿ. ಅದಕ್ಕೆ ದಾನಮ್ಮ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ರೂಪದಲ್ಲಿ ಅವ್ರು ದಾನಮ್ಮನಂಗೆ ನೋಡ್ಲತ್ತಾರು. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಇವತ್ತಿನ ದಿವಸ ನಮ್ಮ ಬಬಲಾದಿ ಮಠದ ಅಪ್ಪಗಳು ಬರೋರಿದ್ರು, ನನಗೆ ಲೇಟ್ ಆಕತ್ತೀರಿ ಮಹಾರಾಜರ, ನೀವು ನಾಮದವರ ಊರವರೆಲ್ಲ ನಾ ಬಿಡ್ತೀನಿ ಅಲ್ವ ತಮ್ಮ, ಹಂಗ್ಯಾಕೆ ಬಂದ್ ಮಾಡಿದೆ? ಎಂಥದ್ದು ಪಕರ್ಮ. ಇನ್ನು ಸಾಕೇನು ಭಾಳ ಹೇಳಂಗಿಲ್ಲ. ಯಾವನೋ ಒಬ್ಬ ನಮ್ಮಂತವ್ ಹಂಗೆ ಹೇಳಾತತ್. ಅಂಗಿನ ಜಗ್ಗಿರತ್ ಹಿಂದೆ ಕೂತವ್ರು, ಅಂಗಿನ ಕಳೆದು ಕೊಟ್ಟತ್ತವ್ ಗಂಡಗಬ್ರು. ನಿಮ್ಮಲ್ಲಿ ಏನು ಹೇಳೋದೈತಿ? ಎಲ್ಲ ಬಲ್ಲವ್ರು ನೀವು ಅದಿರಿ. ಮುಂಡಾದ ಮೇಲೆ ಹೇಳಾತತ್ ಆಯ್ದು ಮುಂಡಾ ಜಗ್ಗಿರತ್ತೆ, ಇವಂಗ ಮುಂಡಾ ಬೇಕಾಗಿತ್ತು, ಮುಂಡಾನು ಕೊಟ್ಟತ್ತ. ಮಾತಿನ ಗುಂಗಿನಾಗ ರೀ ಬರ್ಮೇಲೆ ಜೈನ್ ಸ್ವಾಮಿಗತ್ಲೆ ಹಂಗೆ ಹೇಳಾತತ್. ನಾಮದವ್ರಿಗೆ ಒಂದು ಸೂಜಿ ಕೊತ್ತಿರತ್ತ ಅವ್ರ ಮನೆಯವ್ರ ಕಡೆ ಇಸ್ಕೊಂಡು ಪಿನ್ನದ್ಲೆ ಚುಚ್ಚಲ ಆತಿರತ್. ಪಿನ್ನದ್ಲೆ ಚುಚ್ಚರು ಬಿಡವಲ್ಲತ್ತವ್. ಕಾಲಿಗೆ ಚುಚ್ಚರಿ ಹೆಚ್ಚಂದ್ರತ್, ಕಾಲಿಗೆ ಚುಚ್ಚರು ಬಿಡವಲ್ಲತ್. ಲಾಸ್ಟಕ್ಕೆ ಸಾಕಾಗಿ ಬಿಟ್ಟತ್ತ. ಏನೋ ಮರ ನಿನಗೆ ತಿಳಿದಿದ್ದಿಲ್ಲ ಏನಾಯ್ತು ಅಂದ್. ಟಾಸನಿಲೆ ಚುಚ್ಚರಿ ನಿನಗೆ ತಿಳಿಲಿಲ್ಲ ಅನ್ನದತ್ತ. ಯಾಕೆ ಕಾಲಿಗೆ ಚುಚ್ಚರಿ ಅಂದತ್? ಬಲಗಾಲಿಗೆ. ಅದು ಬಲಗಾಲ ನಂದು ಪ್ಲಾಸ್ಟಿಕ್ ಐತೆ ಅಂದತ್ ಗಂಟೆಗಬ್ಬರು. ಇನ್ನು ನಮ್ದು ಹಂಗೆ ಆಗಬಾರ್ದು. ಇನ್ನು ನಾಮದವ್ರು ಮಾತಾಡೋದಾರು, ತಮ್ಮಣ್ಣಗೌಡ ಪಾಟೀಲ್ ಅವ್ರು ಮಾತಾಡೋದಾರು, ನಮ್ಮ ಬಸವ ಸೇನೆ ಒಳ್ಳೆ ಏನಪ್ಪ ಅಂತಂದ್ರೆ ಬಸವರಾಜ್ ಅವರು ಮಾತಾಡೋರ್ದಾರು. ಅದಕ್ಕೆ ದಾನಮ್ಮ ಹೆಂಗೆ ಕಲ್ಲು ಬಸವಣ್ಣಿಗೆ ಕಬ್ಬು ತಿನ್ನಿಸ್ಯಾಳು, ವಿಷ್ಣು ಕಂಚಿಯನ್ನು ಹೇಗೆ ಶಿವಕಂಚಿಯನ್ನಾಗಿ ಮಾಡ್ಯಾಳು, ಕಲ್ಯಾಣದಲ್ಲಿ ಬಸವಣ್ಣವರ ಆಶೀರ್ವಾದ ಪಡೆದ ದಾನೇಶ್ವರಿ ಲಿಂಗಮ್ಮ ಹೋಗಿ ದಾನೇಶ್ವರಿ ಹೆಸರು ಪಡೆದಾಳು. ಹಂಗೆ ನಿಮ್ಮ ಊರಿಗೆ ಬಂದ ತಮ್ಮಣ್ಣಗೌಡರ ದಾನದಿಂದ ಅವೊಬ್ಬ ದಾನೇಶಪ್ಪ ತಮ್ಮಣ್ಣಗೌಡ ಅಂತಕ್ಕಂಥದ್ದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಎಡವಾಣಿಗುರ ಮಾಡುತ್ತೇವೆ.